ಜನಾಂಗ ಒಕ್ಕೂಟಕ್ಕೆ, ಭೋವಿ ಜನಾಂಗ ಒಕ್ಕೂಟಕ್ಕೆ ಅಧ್ಯಕ್ಷ ಈ ಕಡೆ ಆಗಲೇಬೇಕು, ಆಗಲೇಬೇಕು, ಆಗಲೇಬೇಕು. ತಹಸೀಲ್ದಾರ್ ಅಮಾನತ್ ಆಗಲೇಬೇಕು. ಅಡಿಷನಲ್ ಚೀಫ್ ಸೆಕ್ರೆಟರಿ ಸಾಹೇಬ್ರಿಗೆ ಇದನ್ನು ಸಬ್ಮಿಟ್ ಮಾಡಿ ಫರ್ದರ್ ಮುಂದೆ ಏನು ಕಾನೂನು ಪ್ರಕಾರ ಏನು ಕ್ರಮ ಆಗಬೇಕು ಅದಾಗುತ್ತೆ. ಓಕೆ, ಥ್ಯಾಂಕ್ ಯು. ಕಾನೂನು ಪ್ರಕಾರ ಏನು ಕ್ರಮ ಆಗಬೇಕು ಅಂತ ಎಲ್ಲ ಆಗುತ್ತೆ. ಸಾಮಾಜಿಕ ಅಧಿಕಾರ ಅಂತ ಹೇಳ್ಕೊಳ್ಳುವಂತ ಸಿದ್ದರಾಮಯ್ಯ ಅವರ 17ನೇ ಬಜೆಟ್ ಹೋಗ್ತಾ ಇದೆ. ಜನಪರ ಕಾಳಜಿ ಇರ್ತಕ್ಕಂತ ಸರ್ಕಾರ ಅಂತ ಹೇಳ್ತಾ ಇದೆ. ಆದ್ರೂ ಭೋವಿ ಜನಾಂಗ ಫ್ರೀಡಂ ಪಾರ್ಕಿಗೆ ಬಂದಿದ್ರ ಏನ್ ಸರ್ ಉದ್ದೇಶ? ಈಗ ಏನು ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಇವತ್ತು ಬಜೆಟ್ ಅಧಿವೇಶನದಲ್ಲಿ ಬಜೆಟ್ ಮಂಡನೆ ಮಾಡ್ತಾ ಇದ್ದಾರೆ. ಈ ಬಜೆಟ್ ಏನು ಅಂದ್ರೆ ಗ್ಯಾರಂಟಿಗಳಿಗಾಗಿ ವರ್ಗಾವಣೆ ಆಗಬಾರ್ದು. SCP TSP ಬಜೆಟ್ ಅನುದಾನ ಏನಿದೆಯೋ ದಲಿತರಿಗೆ ಮೀಸಲಾಗಿರ್ಬೇಕು. ಈಗೇನಾಗಿದೆ ಇದು 2023, 2024, 2025 39,000 ಕೋಟಿ ಬೇರೆಗೆ ಅನ್ಯ ಗ್ಯಾರಂಟಿಗಳಿಗೆ ಕೊಟ್ಟಿದ್ದಾರೆ ಸಿದ್ದರಾಮಯ್ಯರು. ಆ ಥರ ಆಗಬಾರ್ದು. ದಲಿತರಿಗೆ ಮೀಸಲಿಟ್ಟಿದ್ದ ಹಣ ದಲಿತರಿಗೆ ಹೋಗ್ಬೇಕು, ಬೇರೆ ವಿಚಾರಕ್ಕೆ ಹೋಗ್ಬಾರ್ದು ಅನ್ನೋದು ನಮ್ಮ ಉದ್ದೇಶ. ಅದೊಂದು ಇದೆ. ಮತ್ತೆ ಕಳೆದ 13 ವರ್ಷದಿಂದ ಹಿಂದೆ ಭೋವಿ ಜನಾಂಗ ಒಕ್ಕೂಟ ವತಿಯಿಂದ ತೀವ್ರವಾದಂತ ಹೋರಾಟ ಮಾಡೋದಕ್ಕೆ ಜಿಗಣಿ ತಾಲೂಕು ಆನೇಕಲ್ ತಾಲೂಕು ಜಿಗಣಿ ಹೋಬಳಿ ಮಾಂತ್ಲಿಂಗಪುರ ಸರ್ವೆ ನಂಬರ್ 48 15 ಎಕರೆ ಭೋವಿ ಜನಾಂಗದವರಿಗೆ ಉಚ್ಚತಿ ನಿವೇಶನಗಾಗಿ ಕಾದಿರಿಸಿದ್ದು. ಆದರೆ ಇದುವರೆಗೂ ಅಲ್ಲಿನ ಸ್ಥಳೀಯ ಶಾಸಕರಿಂದ ಹಾಗೂ ಅಲ್ಲಿರುವಂತ ಆನೇಕಲ್ ತಹಸೀಲ್ದಾರರಿಂದ ಮತ್ತು RI ಮತ್ತು VI ಇವರಿಂದ ನಮಗೆ ಜಮೀನನ್ನು ಹಸ್ತಾಂತರ ಮಾಡಿಲ್ಲ. ಹಾಗಾಗಿ ನಾವು ಹಸ್ತಾಂತರ ಮಾಡೋಕ್ಕೋಸ್ಕರ ಇವತ್ತು ಕಂದಾಯ ಸರ್ಕಾರದ ಪ್ರಧಾನ ಕಾರ್ಯದರ್ಶಿಗಳನ್ನ ಪ್ರತಿಭಟನೆ ಮೂಲಕ ನಾವು ಈ ಒಂದು ಧರಣಿ ಹಮ್ಮಿಕೊಂಡಿದ್ದೀವಿ. ಹಾಗಾಗಿ ಮಾನ್ಯ ಏನು ಕಾರ್ಯದರ್ಶಿಗಳು ಬಂದು ನಮ್ಮ ಮನವಿಯನ್ನು ಸ್ವೀಕರಿಸಬೇಕಂತೇಳಿ ಈ ಸಂದರ್ಭದಲ್ಲಿ ಒತ್ತಾಯ ಮಾಡ್ತಾ ಇದ್ದಾರೆ. ಭೋವಿ ಜನಾಂಗ ಒಕ್ಕೂಟಕ್ಕೆ ಏನಾದ್ರೂ ಹಣ ನಿಗದಿ ಮಾಡ್ಬೇಕಂತ ಏನಾದ್ರು ಪೂರ್ಣ ಒತ್ತಾಯ ಇದೆಯಾ? ಇಲ್ಲ, ಭೋವಿ ಅಭಿವೃದ್ಧಿ ನಿಗಮಕ್ಕೆ 1,000 ಕೋಟಿ ನಿಗದಿ ಮಾಡಬೇಕು. ಈ ಹಿಂದೆ ಅವ್ಯವಹಾರ ಆದಂತ ಸುಮಾರು 350 ಕೋಟಿ ಹಗರಣದ ಬಗ್ಗೆ CID ತನಿಖೆ ನಡೀತಾ ಇದ್ದು ಅದರಲ್ಲಿ ನಿರ್ಲಕ್ಷ್ಯತೆ ವಹಿಸ್ತಾ ಇದೆ. ಅದನ್ನು ಸಹ ಕೈಗೊಳ್ಳಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ಒತ್ತಾಯಿಸ್ತಾ ಇದ್ದಾರೆ. ಇವತ್ತಿನ ಮನೆಗೆ ಬಂದು ಯಾರು ಸ್ವೀಕಾರ ಮಾಡಬೇಕು ಅಂತ ಆಗ್ರಹ ಮಾಡ್ತೀರಾ ಸರ್ಕಾರಕ್ಕೆ? ಒಂದು ಕಂದಾಯ ಇಲಾಖೆ ಪ್ರಧಾನ ಕಾರ್ಯದರ್ಶಿ ಅಥವಾ ಅದು ಬಿಟ್ರೆ ಪ್ರಾದೇಶಿಕ ಆಯುಕ್ತರು ಅದು ಸ್ವೀಕಾರ ಮಾಡ್ಬೇಕು ಅಂತ ಹೇಳಿ ನಾವು ಕೇಳ್ಕೊಳ್ತೇವೆ. ನಂಜಪ್ಪ ಭೋವಿ ಜನಾಂಗ ಒಕ್ಕೂಟ ರಾಜ್ಯಾಧ್ಯಕ್ಷ. ಇವತ್ತಿನ ಹೋರಾಟ ಭೋವಿ ಜನಾಂಗ ಯಾರು ಹೋಗ್ಬಾರ್ದು. ನಿಮ್ದೆಲ್ಲ ಸಿಗ್ನೇಚರ್ ಇರುತ್ತೆ, ದಯವಿಟ್ಟು ಲಾಸ್ಟ್ ಅಲ್ಲಿ ಸಿಗ್ನೇಚರ್ ಮಾಡ್ಕೊಂಡೇ ಹೋಗ್ಬೇಕು. ಯಾರು ಸಿಗ್ನೇಚರ್ ಮಾಡಿಲ್ಲ ಅವ್ರಿಗೆ ಸೈನ್ ಬಂದಿಲ್ಲ ಅಂದ್ರೆ ನಮ್ಗೆ ಜವಾಬ್ದಾರಿ ಇರಲ್ಲ. ಭೋವಿ ಜನಾಂಗದ ಒಕ್ಕೂಟದ ರಾಜ್ಯ ಮಹಿಳಾ ಅಧ್ಯಕ್ಷ ಹಾಗೂ ರಾಜ್ಯ ಪ್ರಧಾನ ಕಾರ್ಯದರ್ಶಿ, ರಾಜ್ಯ ಉಪಾಧ್ಯಕ್ಷರು ಮತ್ತು ಶಾಂತಮ್ಮನವರು ನನ್ನೊಟ್ಟಿಗಿದ್ದಾರೆ. ಇವತ್ತಿನ ಹೋರಾಟ ನಾವೊಂದು 13 ವರ್ಷದಿಂದ ನಮ್ಮದೇ ಆದ ಭೋವಿ ಜನಾಂಗದ ಕಡು ಬಡವರಿಗೆ ನಿವೇಶನವನ್ನು ಕೊಡಿ ಅಂತ ಹೇಳಿ ನಮ್ಮ ರಾಜ್ಯಾಧ್ಯಕ್ಷರು ನಂಜಪ್ಪ ಭೋವಿಯರು ಹೋರಾಟ ಮಾಡ್ತಾ ಇದ್ದಾರೆ. ಆ ಹೋರಾಟ 13 ವರ್ಷದಿಂದ ಕೂಡ ನಾವು ಮತ ಹಾಕುವ ಹಕ್ಕನ್ನು ಚಲಾಯಿಸ್ತಾ ಇದ್ದೀವಿ. ಆದ್ರೆ ಸರ್ಕಾರದ ಜಾಗವನ್ನು ನಮ್ಮದೇ ಜನಾಂಗಕ್ಕೆ ಕೊಡ್ಲಿಕ್ಕೆ ಬಹಳ ತಾರತಮ್ಯ ಮಾಡ್ತಾ ಇದ್ದಾರೆ. ಅಧಿಕಾರಿಗಳು ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ. ಅಧಿಕಾರಿಗಳು ಸರ್ಕಾರಕ್ಕೆ ಮನವಿ ಮಾಡ್ತಾ ಇದಾರ ಇಲ್ವಾ ಏನು ನಮಗ್ ಗೊತ್ತಾಗ್ತಾ ಇಲ್ಲ. ಹಾಗಾಗಿ ಆನೇಕಲ್ ತಹಸೀಲ್ದಾರ್ನ ಈ ಕೂಡಲೇ ಅವ್ರನ್ನ ಅಮಾನತು ಮಾಡಬೇಕು ಅಂತ ಈ ಹೋರಾಟದ ಮುಖಾಂತರ ನಾವು ಕೇಳ್ಕೊಳ್ತಾ ಇದ್ದೀವಿ. ನಮ್ಮದೇ ಆದ ಭೋವಿ ಜನಾಂಗದ ಕಡು ಬಡವರಿಗೆ ನಿವೇಶನ ಕೊಡಬೇಕು ಅಂತ ಈ ಮೂಲಕ ನಾವು ಒತ್ತಾಯ ಮಾಡ್ತಾ ಇದ್ದೀವಿ. ನಮಸ್ತೆ ಸರ್. ನಾವು ಭೋವಿ ಜನಾಂಗ ಒಕ್ಕೂಟದ 15 ವರ್ಷಗಳಿಂದ ನಮ್ಮ ಅಧ್ಯಕ್ಷರಾದಂತಹ ನಂಜಪ್ಪ ಭೋವಿ ಅವರ ನೇತೃತ್ವದಿಂದ ನಾವು ನಮ್ಮ ಜನಾಂಗಕ್ಕೋಸ್ಕರ ನಿವೇಶನ ಬೇಕಂತೇಳಿ ತುಂಬಾ ವರ್ಷಗಳಿಂದ ಹೋರಾಟ ಮಾಡಿದ್ವಿ. ನಮ್ಗೆ ಸರ್ಕಾರದಿಂದ ಏನೋ ಸಿಕ್ಕಿದೆ, ಆದ್ರೆ
ನಮ್ಗೆ ಈ ಕೆಲ ಅಧಿಕಾರಿಗಳಿಂದ ನಮ್ಮ ಕೈಗೆ ಇನ್ನು ಬಂದು ಸೇರ್ತಾ ಇಲ್ಲ. ಯಾಕೆ ಇಷ್ಟು ಈ ತರದ ನಮ್ಮ ಜನಾಂಗದ ಮೇಲೆ ಅವ್ರಿಗೆ ವೈಷಮ್ಯ ಅಂತ ನಮ್ಗೆ ಗೊತ್ತಾಗ್ತಾ ಇಲ್ಲ. ಆ ಕಾಲದಿಂದನೂ ಈ ಕಾಲದವರೆಗೂ ನಮ್ಮನ್ನ ತುಳಿತಾನೆ ಬರ್ತಾ ಇದ್ದಾರೆ. ದಯವಿಟ್ಟು ನಾವ್ ಯಾತಕ್ಕೆ ಈ ಹೋರಾಟ ಮಾಡ್ತಾ ಇದೀವಿ ಅಂದ್ರೆ ನಮ್ಮ ಜನಾಂಗದಲ್ಲಿ ಎಷ್ಟೋ ಜನಕ್ಕೆ ನಿವೇಶನ ಇಲ್ಲದೆ ತುಂಬಾ ಕಷ್ಟ ಪಡ್ತಿದ್ದಾರೆ. ನಮ್ಮ ಅಧ್ಯಕ್ಷರ ಮೂಲಕ ನಾವು ಈ ನಿವೇಶನನ ಯಾಗಾದ್ರೂ ಸರಿ ಪಡ್ಕೋಬೇಕು ಅನ್ನೋದೇ ನಮ್ಮ ಉದ್ದೇಶ ಆಗಿದೆ. ದಯವಿಟ್ಟು ಅನೇಕಲ್ ತಹಸೀಲ್ದಾರ್ನ ಅಮಾನತು ಪಡಿಸ್ಬೇಕು, RA ಶಶಿಧರ್ನು ಅಮಾನತು ಪಡಿಸ್ಬೇಕು ಅನ್ನೋದೇ ನಮ್ಮ ಉದ್ದೇಶ.